ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷ ಏನಪ್ಪ ಅಂದರೆ, ನಮ್ಮ ಊರಿನ ಒಬ್ಬ ಹಿರಿಯ ವ್ಯಕ್ತಿಯ ಆಸೆ ಈಡೇರಿತು. ಆಸೆ ಏನಪ್ಪ ಅಂದರೆ, ಅದು ಈಗ ಹೇಳಲ್ಲ, ಬ್ಲಾಗ್ ನೋಡಿ ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಬಂದಿದ್ದು ಇವತ್ತು ಗುಬ್ಬಿನಲ್ಲಿರೋ ಸಬ್ ರಿಜಿಸ್ಟರ್ ಆಫೀಸು, ಉಪನೋಂದಣಾಧಿಕಾರಿಯವರ ಕಚೇರಿ ಗುಬ್ಬಿ. ಸೊ ಇಲ್ಲಿಗೆ ಬಂದು ನಮ್ಮೂರಿನ ರೇವಣ್ಣ ಅನ್ನೋರು ಒಂದು ಸ್ವಲ್ಪ ಜಾಗ ತಗೊಬೇಕು ಅಂತ ಬಹು ವರ್ಷಗಳ ಕನಸು, ಅವ್ರದ್ದು ಕನಸು ಇವತ್ತು ಈಡೇರಿದೆ. ಅವರಿಗೆ ಒಂದು ದೊಡ್ಡ ಅಭಿನಂದನೆಗಳು. ಯಾಕೆಂದರೆ ಹಿರಿಜೀವ ಕನಸು ನನಸಾಯಿತು ಅಂದರೆ ಭಾಳ ಖುಷಿ. ಸೊ ಇದು ಗುಬ್ಬಿ, ಅಲ್ಲಿ ಮುಗಿಸ್ಕೊಂಡು ಗುಬ್ಬಿನಲ್ಲಿ ಎಡಗಡೆ ಹಳ್ಳಿಮರ ಕಾಣಿಸ್ತಲ್ಲ, ಅಲ್ಲಿ ಹಳ್ಳಿಮರ ಹೋಟ್ಲ್ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ ಇಡ್ಲಿ ಸಕ್ಕತ್ತಾಗಿರುತ್ತೆ. ಹೋದರೆ ಗುಬ್ಬಿನಲ್ಲಿ ಹಳ್ಳಿಮರದ ಹೋಟ್ಲಲ್ಲಿ ಇಡ್ಲಿ ತಿಂದು ಬನ್ನಿ. ಸೊ ಇದು ಗುಬ್ಬಿ ಬಸ್ ಸ್ಟ್ಯಾಂಡು ಎಡಗಡೆ ಸೈಡಲ್ಲಿ. ಗುಬ್ಬಿ ಇಂಪ್ರೂವ್ಮೆಂಟ್ ಇನ್ನೂ ಆಗಬೇಕು. ಯಾಕೆಂದರೆ ಭಾಳಷ್ಟು ಜನ ಓಡಾಡ್ತಾರೆ, ಜನಸಂದಣಿ ಇರುತ್ತೆ, ಸಂತೆ ನಡೆಯುತ್ತೆ, ಮತ್ತು ಇದು ತಾಲೂಕಾದ್ರಿಂದ ಭಾಳಷ್ಟು ಜನ ಸೇರ್ತಾ ಇರ್ತಾರೆ. ಸೊ ಹಂಗಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನನ್ನ ಆಸೆ. ಸೊ ಅಲ್ಲಿ ಗುಬ್ಬಿ ಬಸ್ ಸ್ಟ್ಯಾಂಡು ಎಲ್ಲ ಹಂಗೆ ನೋಡಿಕೊಂಡು ಮುಂದಕ್ಕೆ ಹೋದರೆ ನಿಮ್ಮೆಲ್ಲರ ನೆಚ್ಚಿನ ಗುಬ್ಬಿ ಅಂದರೆ ದೇವಸ್ಥಾನ ಅಂದರೆ ಗುಬ್ಬಿ. ಯಾಕೆಂದರೆ ಚನ್ನಬಸವೇಶ್ವರನ ದೇವಸ್ಥಾನ ಗುಬ್ಬಿ ಅಷ್ಟು ಚೆನ್ನಾಗಿದೆ, ಅಷ್ಟು ಹೆಸರುವಾಸಿಗೆ. ಮತ್ತು ಇದಕ್ಕೆ, ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಗುಬ್ಬಿಯಪ್ಪ ಅಂತ ಹೇಳ್ತಾರೆ. ಇನ್ನೂ ಒಂದು ಹೆಸರಿದೆ, ಗೋಸಲ ಅಂತೇಳಿ. ಗೋಸಲ ಚನ್ನಬಸವ, ಗೋಸಲ ಶ್ರೀ ಗೋಸಲ ಅಂತಲೂ ಕರೀತಾರೆ. ಸೊ 3 ಹೆಸರಿದೆ ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನಕ್ಕೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ದೇವಸ್ಥಾನಕ್ಕೆ ಅದರದ್ದೇ ಆದ ಒಂದು ಐತಿಹ್ಯ, ಅದರದ್ದೇ ಆದ ಒಂದು ನೆಲೆ ಇರುತ್ತೆ. ಸೊ ಅದು ಈ ದೇವಸ್ಥಾನಕ್ಕೂ ಭಾಳ ವಿಶೇಷ ಇದೆ. ಸೊ ನಾವಿವತ್ತು ಗುಬ್ಬಿ ದೇವಸ್ಥಾನದ ಒಳಗಡೆ ಇದ್ದೀವಿ ನೋಡಿ. ಇದು ಮುಖಮಂಟಪ ಅಂತ ಹೇಳಿ ಕರೀತಾರೆ, ಮಧ್ಯದಲ್ಲಿದೆಯಲ್ಲ, ಇದು ವಿಶೇಷವಾಗಿ ತುಂಬ ಚೆನ್ನಾಗಿದೆ. ಒಳ್ಳೆ ಕೆತ್ತನೆ, ಗಾರೆ ಶಿಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದರ ಎದುರುಗಡೆ ಈಗ ದೊಡ್ಡದಾಗಿ ಒಂದು ಗೋಪುರ, ರಾಜಗೋಪುರ ಕಟ್ತಾಯಿದ್ದಾರೆ. ಮೇ ಬಿ ಯಡಿಯೂರು ಅಷ್ಟು ಬರ್ಬೋದು, ಅದಕ್ಕಿಂತ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ವಿಚಾರ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಂದು ಹೆಮ್ಮೆ ನೋಡಿ. ಗೋಸಲ ಚನ್ನಬಸವೇಶ್ವರ ಸನ್ನಿಧಿ ಗುಬ್ಬಿ ನೋಡಿ, ಹಳೇ ಗೋಪುರ, ರಾಜಗೋಪುರ, ಅವರ ಪಾದಗಳು. ಸೊ ದರ್ಶನ ಮಾಡೋಕ್ಕೆ ನೋಡಿ, ಇಲ್ಲಿಂದ ನೋಡಿದ್ರೂ ಸಹ ದೇವರ ದರ್ಶನ ಆಗುತ್ತೆ. ಯಾಕೆ ಅಂದರೆ ಅಷ್ಟು ವಿಶಾಲವಾದ ಗರ್ಭದ ಗುಡಿಗೆ ತಕ್ಕನಾಗಿ ದ್ವಾರ ಬಾಗಿಲಿಟ್ಟಿದ್ದಾರೆ. ಅಂದರೆ ದರ್ಶನಕ್ಕೆ ಎಷ್ಟೇ ದೂರದಿಂದ ನಿಂತ್ಕೊಂಡು ನಮ್ಮ ಗೋಸಲ ಚನ್ನಬಸವೇಶ್ವರರು ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನಮ್ಮ ಇಲ್ಲಿ ಗದ್ಗೆ ಮಠದಲ್ಲಿ ಹೆಂಗೋ ಅದೇ ಥರ ಅಷ್ಟೇ ದೊಡ್ಡದಾಗಿ ಸಹ ಇದೆ. ಗದ್ಗೆ ಮಠ ಇತ್ತೀಚೆಗೆ ದೊಡ್ಡದು ಮಾಡಿದ್ರು, ಇದೊಂದು 30-40 ವರ್ಷದಿಂದ ದೊಡ್ಡದಾಗಿ ಮಾಡಿದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ಎಷ್ಟು ದೂರದಲ್ಲಿ ನಿಂತ್ಕೊಂಡು ದೇವಸ್ಥಾನ ಕಾಣುತ್ತೆ, ದೇವ್ರ ದರ್ಶನ ಆಗುತ್ತೆ ನೋಡಿ. ಹಳೇ ಇದು ಗೋಪುರ ಎಷ್ಟು ವರ್ಣರಂಜಿತವಾಗಿದೆ. ಇದೊಂದು 40-50 ವರ್ಷದಿಂದ ಎಲ್ಲ ಜೀರ್ಣೋದ್ಧಾರ ಆಗಿದೆ. ಯಾಕೆಂದರೆ ವಾಸ್ತುಶಿಲ್ಪ ನೋಡಿದ್ರೆ ಹಂಗೆ ಅನಿಸುತ್ತೆ. ಇದು ಹಳೆ ಮಂಟಪ, ಪೌಳಿಗಳು, ಆವಾಗಿನ ಕಾಲಕ್ಕೆ ಜಾತ್ರೆ, ದೇವಸ್ಥಾನಕ್ಕೆ ಬಂದರೂ ಉಳ್ಕೊಳ್ಳೋಕ್ಕಿದ್ದು ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಇಲ್ಲಿ ಕುದುರೆ ಇದೆಯಲ್ಲ, ಈ ಕುದುರೆ ವಾಹನ ಅಂತೇಳಿ ಮಾಡ್ತಾರೆ. ಇಲ್ಲಿ ಸೋಮಶೇಖರ್ ಅಂತೇಳಿ ಬಂದಿದ್ರಲ್ಲ, ಅಣ್ಣವರ ತಂದೆಯವರು ಸಿರಿವಾರದಲ್ಲಿದ್ದರಂತೆ, ಅವರು ಮಾಡಿಕೊಟ್ಟಿದ್ದು ಕುದುರೆ ಭಾಳ ವರ್ಷಗಳಿಂದ. ಸೊ ಇನ್ನೂ ಅದನ್ನು ಇಟ್ಕೊಂಡು ಅದರಲ್ಲಿ ವಾಹನ ನಡೆಸ್ತಾ ಇದ್ದಾರೆ. ಇವರು ಒಂದು 2 ಸಲ ಪೇಂಟ್ ಮಾಡಿಕೊಟ್ಟಿದ್ರಂತೆ. ಅದು ತುಂಬ ಖುಷಿ ವಿಚಾರ. ಯಾಕೆಂದರೆ ಒಂದು ವಸ್ತು ಉಳಿಸ್ಕೊಂಡು ಆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ ಹಳೆ ಕಾಲದ್ದು ಅಂದರೆ ಎಲ್ಲರೂ ಉಳಿಸ್ಕೊಳ್ಳಲ್ಲ. ಅದೊಂದು ಪುಣ್ಯ, ಅವರು ಕೊಟ್ಟ ಪುಣ್ಯನೋ ಇವರು ನಡೆಸ್ತಾ ಇರೋ ಪುಣ್ಯನೋ, ಒಟ್ಟು ಆ ಪುಣ್ಯ ಅವ್ರಿಗೆ ಸಲ್ಲಿ ಅಂತ ನನ್ನ ಬಯಕೆ. ಸೊ ಇದು ಕಲ್ಯಾಣಿ, ತುಂಬ ಚೆನ್ನಾಗಿದೆ ನೋಡಿ. ಕಲ್ಯಾಣಿ ಎಂಟ್ರಿ, ಹಳೇ ವಾಸ್ತುಶಿಲ್ಪ, ಹಳೆ ಗಾರೆನಲ್ಲಿ ಕಟ್ಟಿದ್ದಾರೆ. ಕೆಳಗಡೆ ಸ್ವಲ್ಪ ಆವುಚಿ ನೀರು ಪಾರು ಹೋಗಿ ಸ್ವಲ್ಪ ಜಾರುತ್ತೆ, ಹುಷಾರಾಗಿ ನೋಡಿಕೊಂಡು. ನಮ್ಮ ಚೇತನ್ ಅವರು ಏನೋ ತೋರಿಸ್ತಾ ಇದ್ದಾರೆ, ನೋಡ್ಬಿಡೋಣ ಒಂದ್ಸಲಿ. ಮಧ್ಯದಲ್ಲಿ ಆಮೆ ಇದೆ, ಒಂದು 50-60 ವರ್ಷದ ಆಮೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ದೊಡ್ಡದಾಗಿದೆ. ಯಾಕೆಂದರೆ ನನ್ನ ಕ್ಯಾಮ್ರಾ ಪೂರ್ತಿ ಝೂಮ್ ಮಾಡೋವಷ್ಟು ಇಷ್ಟೇ ಕಾಣೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಕ್ಯಾಮ್ರಾ ಇಲ್ಲ. ಸೊ ನೋಡಿ ಆಮೆನ. ಮತ್ತು ಕಲ್ಯಾಣಿ ಪಕ್ಕದಲ್ಲೇ ಇದೊಂದು ವಿಶೇಷವಾದ ತೆಂಗಿನ ಮರ ಇದೆ. ತೆಂಗಿನ ಮರದಲ್ಲಿ ಏನಪ್ಪ ವಿಶೇಷ ಅಂದರೆ, ಒಂದೇ ಬುಡದಲ್ಲಿ 3 ತೆಂಗಿನ ಮರ. ಇದು ಆಶ್ಚರ್ಯಕರವಾಗಿದೆ. ಇದು ಸಿಗೋದು ಗುಬ್ಬಿನಲ್ಲಿ ಮಾತ್ರ. ಹೋದರೆ ಗುಬ್ಬಿನಲ್ಲಿ ಕಲ್ಯಾಣಿ ಪಕ್ಕದಲ್ಲಿ ನೋಡ್ಕೊಬನ್ನಿ, ವಿಶೇಷವಾದ 3 ತೆಂಗಿನ ಮರದಲ್ಲಿ ಒಂದೇ ಬುಡದಲ್ಲಿ 3 ತೆಂಗಿನ ಮರ ಇದೆ. ಸೊ ಅಲ್ಲಿಂದ ಊಟದ ಸಮಯ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ದಾಸೋಹಕ್ಕೆ ಹೋದ್ವಿ. ಯಾಕೆಂದರೆ ನಾವು ಎಲ್ಲೇ ಹೋದರೂ ದಾಸೋಹದಲ್ಲಿ ಊಟ ಮಾಡ್ದೇ ಬರೋಲ್ಲ.
ಯಾಕೆಂದರೆ ಅದೇನೋ ಕಟ್ಟಿಟ್ಟ ಬುತ್ತಿನೋ ನಮ್ಮ ಯೋಗನೋ ಗೊತ್ತಿಲ್ಲ. ನನಗೆ ದಾಸೋಹಕ್ಕೆ ಅಷ್ಟು ಅವಿನಾಭಾವ ಸಂಬಂಧ, ಭಗವಂತನ ವರ ಅಂತ ಭಾವಿಸಿದ್ದೀನಿ. ಇದು ಮಹಾದಾನಿಗಳಿಂದನೇ ಕಟ್ಟಲ್ಪಟ್ಟ ದಾಸೋಹ ಭವನ ಅಂಥೇಳಿ ಭಕ್ತಾದಿಗಳಿಂದ ಭಾಳ ಖುಷಿ ಆಯಿತು. ಸೊ ನೋಡಿ, ಎಡಭಾಗಕ್ಕೆ ಇಲ್ಲಿ ದವಸ ಧಾನ್ಯಗಳು, ತರಕಾರಿ ಎಲ್ಲ ಇಟ್ಕೊಳ್ಳೋಕ್ಕೆ ವಿಶಾಲವಾದ ಕೊಠಡಿಲಿ ವ್ಯವಸ್ಥೆ ಮಾಡಿದ್ದಾರೆ. ಒಳಗಡೆ ಹೋಗೋಕ್ಕಾಗಲಿಲ್ಲ. ನೋಡಿ, ಇದು ಅಲ್ಲಿನ ದಾಸೋಹ ಭವನದ ಒಂದು ಚಿತ್ರಣ. ಸಿದ್ಧಗಂಗೆ ಸ್ವಾಮಿಗಳಿದ್ದಾರೆ, ಸಿದ್ಧಲಿಂಗೇಶ್ವರರು. ಅಲ್ಲಿ ತಟ್ಟೆ ಸ್ಟ್ಯಾಂಡ್ ಇದೆ, ಅಷ್ಟು ನೀಟಾಗಿ ತಿಂದುಬಿಟ್ಟು ತಟ್ಟೆ ತೊಳೆದ್ಬಿಟ್ಟು ಅಲ್ಲಿ ಇಡ್ಬಿಡೋದು, ಅಷ್ಟು ನೀಟಾಗಿ ಇಟ್ಟಿದ್ದಾರೆ ನೀರು ಸೋರ್ಕೊಳ್ಳಿಕ್ಕೆ ಅಂತ. ಸೊ ನೋಡಿ, ಪಾಯಸ ಅಲ್ಲಿನ ಗದ್ಗೆ ಗುಬ್ಬಿಯಪ್ಪ ದೇವಸ್ಥಾನದ ಪಾಯಸ, ಅನ್ನ ಮತ್ತು ಸಾಂಬಾರು. ಅವ್ರು ಹೇಳಿದ್ರು, ಫಸ್ಟು ಪಾಯಸ ತಿಂದ್ಬಿಟ್ಟು ಬರೋದಲ್ವೇನಪ್ಪ, ಯಾಕೆ ಎಲ್ಲ ಒಟ್ಟಿಗೆ ಹಾಕ್ಸ್ಕೊತಾ ಇದೆಯಾ ಅಂತ. ಸೊ ವಿಡಿಯೋ ಮಾಡ್ತಾಯಿದ್ದೀನಣ್ಣ ಅದಕ್ಕೋಸ್ಕರ ಅಂತೇಳಿ ಅನ್ನ ಸಾಂಬಾರು ಪಾಯಸ ಒಟ್ಟಿಗೆ ತೊಗೊಂಡೆ. ಭಾಳ ರುಚಿಕಟ್ಟಾದ ಸಾಂಬಾರು, ಯಾಕೆಂದರೆ ದೇವಸ್ಥಾನ ಸಾಂಬಾರು ಉಂಡವನೇ ಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜಾಡಿಸ್ಬಿಡೋಣ ಈಗ, ಸಖತ್ತಾಗೈತೆ. ದೇವಸ್ಥಾನದ ಪ್ರಸಾದನೇ ಹಂಗಿರುತ್ತೆ. ಮತ್ತು ಇಲ್ಲಿನ ಮಜ್ಜಿಗೆ ಕುಡಿದವರು ಎಷ್ಟು ಪುಣ್ಯವಂತರು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ತಿಳಿ ಮಜ್ಜಿಗೆ, ಬೇಸಿಗೆಲಂತೂ ಸಖತ್ತು. ಸೊ ಊಟ ಮುಗಿಸ್ಕೊಂಬಂದು ಅಲ್ಲಿನ ವ್ಯವಸ್ಥಾಪಕರುಗಳ ಜೊತೆ ಒಂದು 5 ನಿಮಿಷ ಮಾತಾಡಿ ಅವರೊಂದು ವಿಚಾರ ಹೇಳಿದ್ರು, ನನಗೆ ಭಾಳ ಬೇಸರ ಅನ್ನಿಸ್ತು. ಮುಜರಾಯಿ ಇಲಾಖೆಗೆ ದೇವಸ್ಥಾನ ಒಳಪಟ್ಟಿದೆಯಂತೆ, ದಾಸೋಹ ಒಳಪಟ್ಟಿಲ್ವಂತೆ. ಏನು ಕರ್ಮ ರೀ, ಯಾಕೆಂದರೆ ದೇವಸ್ಥಾನದಲ್ಲಿ ಆದಾಯ ಇದೆ, ಮುಜರಾಯಿ ಇಲಾಖೆಗೆ ಆದಾಯ ಬೇಕು, ದಾಸೋಹ ಭವನಕ್ಕೆ ಖರ್ಚು ಬೇಕಾಗುತ್ತೆ. ಹಂಗಾಗಿ ಭಕ್ತರಿಂದನೇ ದಾಸೋಹ ನಡೆಯುತ್ತಂತೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತು. ಹಾಗೆ ಬೇಜಾರು ಅನ್ನಿಸ್ತು ಅವ್ರ ಮಾತು ಕೇಳಿ, ಎಂಥ ಮುಜರಾಯಿ ಇಲಾಖೆ ರೀ ಅಂತೇಳಿ. ಸೊ ಅದೆಲ್ಲ ಪಕ್ಕಕ್ಕಿರಲಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಸರಿ ಹೋದ ಸಲ ಚನ್ನಬಸವನಿಗೆ ಅಡ್ಬಿದ್ದು ದೀರ್ಘದಂಡ ನಮಸ್ಕಾರ ಮಾಡಿ, ನೋಡಿ ಇದು ಹೊರಗಡೆ ಬರೋಂಥ ಜಾಗ. ನಾನು ಪಾಲನ್ ಮೆಸ್ಟು ಮತ್ತು ರೇವಣಿಯ ಚೇತನ್ ಅವರು, ಅವ್ರ ಮಾವ, ಇಷ್ಟು ಜನ ಹೋಗಿದ್ವಿ. ಭಾಳ ಖುಷಿ ಅನ್ನಿಸ್ತು ಇವತ್ತು, ಯಾಕೆಂದರೆ ಎಲ್ಲ ಒಳ್ಳೆಯ ವಿಚಾರಗಳೇ ಇವತ್ತು. ಸೊ ಅಲ್ಲಿಂದ ವಂದನೆಗಳು, ಹೋಗಿ ಬನ್ನಿ ಪಟ್ಟಣ ಪಂಚಾಯತಿ ಗುಬ್ಬಿ ಬೋರ್ಡ್ ನೋಡಿ ನಾವು ಬೀಳ್ಕೊಡುಗೆ. ಅಲ್ಲಿಂದ ಬಂದಿದ್ದು ನಾವು ಗುಬ್ಬಿಯ ಮುದಿಗೆರೆ ಗಂಟೆ ಬಸವಣ್ಣನ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ನೋಡಿ, ಇದು ಗುಬ್ಬಿ ಕಡೆಯಿಂದ ಬರೋ ರಸ್ತೆ. ಸೊ ಹೈವೇ ಅಲ್ಲಿ ಕಾಣ್ತಾ ಇದೆ ನೋಡಿ, ಈ ಹೊಸ ಹೈವೇ. ಸೊ ಈ ಕಡೆಯಿಂದ ತುಮಕೂರು ಕಡೆಯಿಂದ ಬಂದರೆ ಎಡಭಾಗಕ್ಕೆ ಗಂಟೆ ಬಸವಣ್ಣನ ದೇವಸ್ಥಾನ ಇದೆ. ತುಂಬ ಪ್ರಾಚೀನವಾದ ದೇವಸ್ಥಾನ, ಮುದಿಗೆರೆ ಬಸವೇಶ್ವರ ದೇವಸ್ಥಾನ. ಇದಕ್ಕೆ ಗಂಟೆ ಬಸವಣ್ಣ ಅಂತಲೂ ಸಹ ಕರೀತಾರೆ. ಇಲ್ಲಿನ ವಿಶೇಷ ಏನಪ್ಪ ಅಂತ ಅಂದರೆ, ಈ ರಸ್ತೆಯಲ್ಲಿ ಹೋಗೋರು ಬರೋರು ಗೊತ್ತಿರೋ ಅಂಥವ್ರು ಪ್ರತಿಯೊಬ್ಬರು ಕೈ ಮುಗಿದು ಅಥವಾ ಕರ್ಪೂರ ಹಚ್ಚಿ ಮಂಗಳಾರತಿ ತೊಗೊಂಡು ಹೋದರೆ ಮುಂದೆ ಹೋಗೋ ಪ್ರಯಾಣ ಮಂಗಳಕರವಾಗಿ ಸುಖಕರವಾಗಿರುತ್ತೆ ಅನ್ನೋ ಪ್ರತೀತಿ ಇದೆ. ಅದು ಸತ್ಯ ಕೂಡ. ಯಾಕೆಂದರೆ ನಮ್ಮ ಶಿವಗಂಗೆ ಭಾಗದಲ್ಲಿ ತೋಪಿನ ಗಣೇಶನಿಗೆ ರಸ್ತೆಯಲ್ಲಿ ಹೋಗೋರು ಯಾವ ಥರ ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೋಗ್ತಾರೋ, ಗಂಟೆ ಬಸವಣ್ಣನಿಗೆ ಅದೇ ರೀತಿ ಹರಕೆ, ಪೂಜೆ, ನಮಸ್ಕಾರ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದು ನಂಬಿಕೆ, ಅದು ಸತ್ಯ ಕೂಡ. ಮತ್ತು ಇಲ್ಲಿ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿ ಮತ್ತು ಗಂಟೆಗಳು ಅವರ ಇಷ್ಟಪಟ್ಟಂಗೆ ಅವರ ಹರಕೆಗೆ ಗಂಟೆ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗಂಟೆ ಬಸವಣ್ಣ, ನೋಡಿ ತುಂಬ ಚೆನ್ನಾಗಿದೆ, ದರ್ಶನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪ್ರಭಾವಿ ರಾಜಕಾರಣಿಗಳು, ತುಂಬ ದೊಡ್ಡ ಮನುಷ್ಯರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಯಾಕೆಂದರೆ ಅಷ್ಟು ಸತ್ಯ ಇದೆ ಈ ಜಾಗದಲ್ಲಿ. ಸೊ ಈ ದೇವಸ್ಥಾನದ ಹಿಂದೆ ಬೆಳ್ಳಿ ಬಸವಣ್ಣ ಅಂತ ಒಂದು 70-80 kg ಬರುತ್ತಂತೆ. ಆ ದೇವಸ್ಥಾನ ಬಾಗಿಲು ಹಾಕಿದ್ರಿಂದ ನಾವು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ ಸಾವಿರಾರು ಗಂಟೆಗಳು. ಇದು ಹೊಸ ರಸ್ತೆ ಆದಮೇಲೆ ಒಂಥರ ಮರೀಚಿಕೆ ಆಗಿದೆ. ಯಾಕೆಂದರೆ ಮೊದಲು ಹೈವೇನಲ್ಲೇ ಸಿಗೋದು, ಹೈವೇ ಪಕ್ಕಕ್ಕೆ ಹಾಕಿರೋದ್ರಿಂದ ಈಗ ಹಳೆ ರಸ್ತೆಯಲ್ಲಿ ಹೋಗಬೇಕು. ಅದು ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮುದಿಗೆರೆ ಹೋಗಿ ಲೆಫ್ಟಿಗೆ ಸರ್ವಿಸ್ ರೋಡಲ್ಲಿ ತೊಗೊಂಡ್ರೆ ಗುಬ್ಬಿಗೆ ಹೋಗೋ ರೋಡಲ್ಲಿ ಬಸವಣ್ಣನ ದೇವಸ್ಥಾನ ಸಿಗುತ್ತೆ. ಆ ಕಡೆ ಹೋದರೆ ನೀವು ದರ್ಶನ ಮಾಡಿ ಬನ್ನಿ. ಸೊ ಅಲ್ಲಿಂದ ಹೊರಟ ಮೇಲೆ ಇಲ್ಲೊಂದು ಕ್ಯಾಂಟ್ರ್ ಮೇಲೆ ಚೆನ್ನಾಗಿ ಒರೆಸಿದ್ದಾನೆ ಡ್ರೈವರು ಪಾಪ. ದೇವರು ಕಣ್ಣು ಬಿಟ್ಟರೆ ಆನಂದ, ಜನರು ಕಣ್ಣು ಬಿಟ್ಟರೆ ಗೋವಿಂದ ಅಂತೆ. ಪಾಪ ಏನೇನು ನೋವು ಅನುಭವಿಸಿದ್ನೋ ಪುಣ್ಯಾತ್ಮ. ಯಾಕೆಂದರೆ ಜನ ಕಣ್ಣು ಬಿಟ್ಟರೆ ಕಲ್ಲು ಸಹ ಬಂಡೆ ಕರಗುತ್ತಂತೆ. ಸೊ ಇವತ್ತಿನ ಬ್ಲಾಗು ದೇವಸ್ಥಾನಗಳು ಮತ್ತು ಗುಬ್ಬಿ ಸಬ್ ರಿಜಿಸ್ಟ್ರ್ ಆಫೀಸು ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.